ನಮಸ್ಕಾರ. ದಿನ ಬೆಳಗ್ಗೆ ಎದ್ದರೆ ಏನಪ್ಪ ತಿಂಡಿ ಮಾಡೋದು ಅಂತನಾ ಟೆನ್ಷನ್ನೇ ತೊಗೋಬೇಡಿ. ನೀವು ನನ್ನ ಪೇಜ್ನ ಫಾಲೋ ಮಾಡಿ. ನಾನು ನಿಮ್ಗೆ ಸಾಕು ಅನ್ನೋ ಬ್ರೇಕ್ಫಾಸ್ಟ್ ರೆಸಿಪಿಗಳನ್ನ ನಾನು ನನ್ನ ಚಾನಲಲ್ಲಿ ಪೋಸ್ಟ್ ಮಾಡ್ತೀನಿ. ಇದೇನಪ್ಪ ಇವತ್ತು ಇಷ್ಟು ಲೇಟಾಗಿ ವಿಡಿಯೋ ಪೋಸ್ಟ್ ಮಾಡ್ತಿದ್ದೀನಿ, ಕ್ಷಮೆ ಇರಲಿ. ಆ್ಯಕ್ಚುಲಿ ಏನು ಗೊತ್ತಾ, ನುಗ್ಗೆಕಾಯಲ್ಲಿ ಎಲ್ಲರೂ ಸಾಂಬಾರು ಮಾಡ್ತಾರೆ, ಆದರೆ ನಾನು ಇವತ್ತು ನಿಮಗೆ ನುಗ್ಗೆಕಾಯ್ದು ಪಲಾವ್ ತೋರಿಸ್ತಿದ್ದೀನಿ. ಅದಕ್ಕೆ ಏನೇನು ರುಬ್ಬಕ್ಕೆ ಹಾಕ್ಕೊಂಡೆ ಅಂತ ನೋಡ್ಕೊಳ್ಳಿ, ನಾನು ಒಂದ್ಸಲ ಹೇಳ್ತೀನಿ. ಆ್ಯಕ್ಚುಲಿ ನುಗ್ಗೆಕಾಯಿ ಪಲಾವ್ಗೆ ರುಬ್ಕೋಬೇಕಾಗಿದ್ದು ಈರುಳ್ಳಿ, ಬೆಳ್ಳುಳ್ಳಿ, ಶುಂಠಿ, ಕೊತ್ತಂಬರಿ ಸೊಪ್ಪು, ಪುದೀನ ಸೊಪ್ಪು, ಹಸಿಮೆಣಸಿನ್ಕಾಯಿ, ಚಕ್ಕೆ ಮೊಗ್ಗು, ಇದಿಷ್ಟು ಹಾಕ್ಕೊಳ್ಳಿ. ಕಾಯಿ ಬೇಕು ಅಂದರೆ ರುಬ್ಬಕ್ಕೆ ಹಾಕ್ಕೊಳ್ಳಿ, ಇಲ್ಲ ಲಾಸ್ಟಲ್ಲಿ ಹಾಕ್ಕೊಳ್ಳಿ. ಇದಿಷ್ಟನ್ನು ನೀರು ಹಾಕ್ಕೊಂಡು ಫೈನ್ ಪೇಸ್ಟ್ ಮಾಡಿ ಇಟ್ಕೊಂಡು ಒಂದು ಕಡಾಯಿಗೆ ಎಣ್ಣೆ ಇಟ್ಟು ಪಲಾವ್ ಎಲೆ, ಚಕ್ಕೆ ಮೊಗ್ಗು, ಒಂದು ಏಲಕ್ಕಿ, ಲವಂಗ ಹಾಕಿ ಸ್ವಲ್ಪ ಸಾಸಿವೆ ಜೀರಿಗೆ ಹಾಕ್ಬಿಟ್ಟು ಕರಿಬೇವು ಹಾಕಿ ಸ್ವಲ್ಪ ಗೋಡಂಬಿ ಮತ್ತು ಉದ್ದಕ್ಕೆ ಹೆಚ್ಚಿಟ್ಕೊಂಡಿರುವಂತಹ ಈರುಳ್ಳಿ, ಒಂದು ಟೊಮ್ಯಾಟೊ ಇಷ್ಟನ್ನು ಹಾಕಿ ಸ್ವಲ್ಪ ಫ್ರೈ ಮಾಡ್ಕೊಂಡಾದ ನಂತರ ನೀವೇನು ರುಬ್ಬಿಟ್ಕೊಂಡಿರ್ತೀರ ಅದನ್ನು ಅದಕ್ಕೆ ಸೇರಿಸ್ಕೊಳ್ಳಿ. ಚೆನ್ನಾಗಿ ಕಟ್ ಮಾಡಿ ತೊಳೆದಿಟ್ಕೊಂಡಿರೋಂತಹ ನುಗ್ಗೆಕಾಯಿನ ಇದಕ್ಕೆ ಸೇರಿಸ್ಮೇಲೆ ಒಂದೆರಡು ಕುದಿ ಕುದ್ಮೇಲೆ ಪಲಾವ್ ಪೌಡ್ರ್ ಹಾಕಿ. ಪಲಾವ್ ಪೌಡ್ರ್ ಹಾಕಿದ್ಮೇಲೆ ನೀವು 1 ಲೋಟ ಅಕ್ಕಿಗೆ 2 ಇಷ್ಟು ನೀರು ಥರ ತೊಗೋಬೇಕು. ಅಂದರೆ 1 ಲೋಟ ಅಕ್ಕಿಗೆ 2 ಲೋಟ ನೀರು, ಯಾವ ಲೋಟದಲ್ಲಿ ತೊಗೊಂಡಿರ್ತೀರ ಅದೇ ಲೋಟದಲ್ಲಿ ಹಾಕ್ಕೊಂಡು ಅದಕ್ಕೆ ಸ್ವಲ್ಪ ಉಪ್ಪು, ಕಾಯಿ ತುರಿ ಲಾಸ್ಟಿಗೆ ಹಾಕ್ಕೊಳ್ಳಿ, ನಿಂಬೆಹಣ್ಣು, ಕೊತ್ತಂಬರಿ ಸೊಪ್ಪು ಹಾಕಿ 1 ವಿಷಲ್ ಅಥವಾ 2 ವಿಷಲು, ಒಂದೆರಡು ಕುದಿ ಕುದ್ಮೇಲೆ ವಿಷಲ್ ಮುಚ್ಚಿ ಈ ಥರ ರೆಡಿ ಆಗುತ್ತೆ ನೋಡಿ ನುಗ್ಗೆಕಾಯಿ ಪಲಾವ್.